ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಇವಾಗ ಧನುರ್ಮಾಸ ಮುಗಿದು ಭೋಗಿ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲ ಮುಗಿಯಿತು. ಈ ಮಾಘ ಮಾಸ ಶುಕ್ಲ ಪಕ್ಷ ಪ್ರಥಮಾ ತೇದಿ ಇವತ್ತು ಪ್ರಾರಂಭಿಸಿ ನವಮಿ ತಿಥಿ ಮುಟ್ಲು ನವರಾತ್ರಿ, ಹನುಮಂತ ದೇವರ ವಾಯುದೇವರ ನವರಾತ್ರಿ, ಮಧ್ವರ ನವರಾತ್ರಿ, ಮಧ್ವ ನವಮಿ. ಅದನ್ನು 27ನೇ ತಾರೀಕು ಆಚರಣೆ ಮಾಡ್ತೇವೆ. ಇವತ್ತಿಂದ ಒಂದು ಸರ್ಗವೋ 2 ಸರ್ಗಗಳು ಸಾರಾಂಶ, ಮಧ್ಯ ವಿಜಯದ ಆ ಅಧ್ಯಾಯ ಸರ್ಗದ ಸಾರಾಂಶ ಅದನ್ನ ನಾನು ಉಪನ್ಯಾಸ ರೂಪದಲ್ಲಿ ಹೇಳೋಣ ಅಂತ ಸಂಕಲ್ಪ ಮಾಡಿದ್ದೇನೆ. ಈಗ ಬಂದು ಇವತ್ತಿನ ದಿನ 15ನೇ ಸರ್ಗ. ಸೊ ಎಲ್ಲ ಸರ್ಗವೇ ವಿಶೇಷ ಮಾಹಿತಿ ಇರೋದೆ, ಆದರೆ ಈ 15ನೇ ಸರ್ಗ ತುಂಬಾ ವಿಶೇಷವಾದದ್ದು. ಇದು ಬಂದು ಈ ರೀತಿಯಲ್ಲಿ ವಿಶೇಷ ಎಂಬುದನ್ನ ನಿಮಗೆ ಇಲ್ಲಿ ತಿಳಿಸುತ್ತಾರೆ. ಶ್ರೀ ಗುರುಭ್ಯೋ ನಮಃ ಹರೇ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಸೊ ಇದು ಬಂದು ಕಾವ್ಯ ರೂಪದಲ್ಲಿ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಅವರು ತ್ರಿವಿಕ್ರಮ ಪಂಡಿತಾಚಾರ್ಯರೋಡ ಮಗ. ತ್ರಿವಿಕ್ರಮ ಪಂಡಿತಾಚಾರ್ಯರು ಸಮಕಾಲೀನರು, ಅದ್ವೈತದಲ್ಲಿ ನಿರತರಾಗಿದ್ದವರು. ಅವರು ಮಧ್ವಾಚಾರ್ಯರು ಕೂಡ ವಾದ ಮಾಡಿ ಅದ್ವೈತ ಸರಿಯಿಲ್ಲ, ದ್ವೈತವೇ ಸರಿ ಎಂಬ ಉದ್ದೇಶದಿಂದ ಮಧ್ವಾಚಾರ್ಯರನ್ನ ಗುರುವಾಗಿ ಮಾಡಿಕೊಂಡು ದ್ವೈತ ಸಿದ್ಧಾಂತವನ್ನು ಪ್ರಾರಂಭಿಸಿದರು ಅನುಷ್ಠಾನ ಮಾಡಲಿಕ್ಕೆ. 15ನೇ ಸರ್ಗದ ಕಥಾಸಾರ, ಸುಮಧ್ಯ ವಿಜಯ ಮಹಾಕಾವ್ಯದ 15ನೇ ಸರ್ಗದ ಕಥಾಸಾರ ಹೀಗಿದೆ. ತರುವಾಯದಲ್ಲಿ ಒಂದು ಸಮಯದಲ್ಲಿ ಶ್ರೀ ಮಧ್ವಾಚಾರ್ಯರು ಪಾಡಿಕೊಡೆಯಲ ಎಂಬ ಹೆಸರುಳ್ಳ ಹಳ್ಳಿಯ ದೇವಾಲಯದಲ್ಲಿ ವಾಸ ಮಾಡುತ್ತಾ ತಾವು ಅರ್ಥಾತ್ ಅವರು ರಚಿಸಿದ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ನಡೆಸ್ತಾ ಇದ್ರು. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಯುದ್ಧದಲ್ಲಿ ಎದುರಿಸುವ ಪ್ರತಿಪಕ್ಷ ನಾಯಕನಂತೆ ದ್ವೈತವನ್ನು ಖಂಡಿಸಿ ಅದ್ವೈತವನ್ನು ಸಮರ್ಥನೆ ಮಾಡಲಕ್ಕೋಸ್ಕರ ಮುಂದಾದರು. ಶ್ರೀ ಮಧ್ವಾಚಾರ್ಯರು ಶ್ರೀ ಹರಿಯೇ ಸಮಸ್ತ ಜಗತ್ತಿನ ಸೃಷ್ಟಿಯಾದಿ ಕಾರಣನು ಹಾಗಂತ ಹೇಳಿ ಸಮರ್ಥಿಸುತ್ತಾ ಗಂಗಾ ಪ್ರವಾಹದಂತೆ ತಡೆಯಿಲ್ಲದೆ ನುಡಿಯುತ್ತಾ ಉಪನ್ಯಾಸ ಭಾರತಿಯನ್ನು ಪ್ರಕಟಗೊಳಿಸಿದರು. ಭಾರತಿ ಅಂದ್ರೆ ವಾಣಿ, ಅರ್ಥಾತ್ ಮಾತಾಡಿದರು, ಉಪನ್ಯಾಸ ಮಾಡಿದರು, ಪ್ರಕಟಗೊಳಿಸಿದರು. ಅವರ ಮಾತಿಗೆ ವೇದ ಉಪನಿಷತ್ತುಗಳ ಬೆಂಬಲವಿತ್ತು. ರುದ್ರಾದಿಗಳಿಂದಲೂ ಸಾಮಾನ್ಯವಾದ ಅವರ ಮಾತುಗಳು ತ್ರಿವಿಕ್ರಮ ಪಂಡಿತರ ಕಡೆಗೆ ಬಾಣಗಳನ್ನು ಸುರಿಯುವಂತೆ, ಒಂದು ಬಿಲ್ಲಿನಿಂದ ಬಾಣ ಬಿಡ್ತಾಳೆ ಇದ್ರೆ ಹೆಂಗ ಮಳೆಯಂತೆ ಸುರಿಯೋದೋ, ಸುರಿಮಳೆಯಂತೆ, ಬಾಣಗಳ ಸುರಿಮಳೆಯಂತೆ ಮುನ್ನುಗ್ಗಿತ್ತು. ನಾರಾಯಣನು ಅನಂತ ಗುಣಪೂರ್ಣನು, ಅವನೇ ವೇದ ಪ್ರತಿಪಾದ್ಯನು, ಅವನೇ ಬ್ರಹ್ಮಶಬ್ದ ವಾಚ್ಯನು, ಸೃಷ್ಟಿಯಾದಿ ಅಷ್ಟಕರ್ತೃತ್ವಗಳಿಗೆ ಕರ್ತನೆಂದು ಪ್ರಮಾಣಗಳಿಂದ ಮಧ್ವರು
ಸಾಧಿಸಿದರು. ಅವರು ನಿರೀಶ್ವರ ಸಾಂಖ್ಯ, ಸೇಶ್ವರ ಸಾಂಖ್ಯ ಮತಗಳನ್ನು, ಚಾರ್ವಾಕ, ಬಾಟ, ಪ್ರಭಾಕರಾದಿ ಮತಗಳನ್ನು ಖಂಡಿಸಿದರು. ಅನಂತರ ವೇದ ಉಪನಿಷತ್ತುಗಳ ಪ್ರಾಮಾಣ್ಯವನ್ನು ಸಾಧಿಸಿದರು. ವೇದವೇ ಪ್ರಮಾಣ ಎಲ್ಲದಕ್ಕೂ. ಯಾಕಂದರೆ ಅದು ಅಪೌರುಷೇಯ ಗ್ರಂಥ, ವೇದವ್ಯಾಸ ರೂಪದಲ್ಲಿ ಪರಮಾತ್ಮನೇ ಮಾಡಿದ್ದರು. ನಾರಾಯಣನೇ ಜಗಜ್ಜನ್ಮಾದಿ ಕರ್ತನೆಂದು ಸಿದ್ಧಗೊಳಿಸಿ ಪಾಶುಪತ, ಗಾಣಾಪತ್ಯ, ಸೌರ, ಸ್ಕಾಂದ ಮೊದಲಾದ ಮತಗಳನ್ನು ನಿರಾಕರಿಸಿದರು. ಅನುಮಾನ ಆಗಮಗಳಿಂದ ನಾರಾಯಣನು ಅನಂತ ಗುಣಗಳು ಉಳ್ಳವನೆಂದು ಸಾಧಿಸಿ ವೈಶೇಷಿಕ ಮತವನ್ನು ನಿರಾಕರಿಸಿದರು. ಶೂನ್ಯವಾದಿ ಬೌದ್ಧರಿಗೂ ಮಾಯಾವಾದಿಗಳಿಗೂ ವ್ಯತ್ಯಾಸ ಇಲ್ಲ. ಮಾಯಾವಾದಿಗಳು ಪ್ರಚ್ಛನ್ನ, ಬೌದ್ಧರು ಹಂಗಂತ ಸಿದ್ಧಪಡಿಸಿ ಆ ಎರಡು ಮತಗಳನ್ನು ಯುಕ್ತಿಗಳಿಂದ ಖಂಡಿಸಿದರು. ವಾದಿರಾಜರು ಯುಕ್ತಿ ಮಲ್ಲಿಕಾ ಅಂತೇಳಿ ಒಂದು ಗ್ರಂಥ ಮಾಡಿದ್ದಾರೆ. ಶ್ರೀಮನ್ ನಾರಾಯಣನ ಅನುಗ್ರಹದಿಂದಲೇ ಯೋಗ್ಯರಾದ ಭಕ್ತ ಚೇತನರು ಸ್ವರೂಪಾನಂದ ಆವಿರ್ಭಾವ ಎಂಬ ಮುಕ್ತಿಯನ್ನು ಪಡೆಯುತ್ತಾರೆ ಇತ್ಯಾದಿ ತತ್ವವಾದ ಸಿದ್ಧಾಂತದ ಪ್ರಮೇಯವನ್ನು ಕೂಡ ಅನೇಕ ರೀತಿಗಳಿಂದ ವಿವರಿಸಿದ್ದಾರೆ. ಇದನ್ನೆಲ್ಲ ಕೇಳಿದ ತ್ರಿವಿಕ್ರಮ ಪಂಡಿತರು ಮಾಯಾವಾದಿ ಮತವನ್ನು ಸಮರ್ಥಿಸಲು ಪ್ರಬಲವಾದ ಅನೇಕ ಅನುಮಾನ ಪ್ರಮಾಣಗಳನ್ನು ಮುಂದಿಟ್ಟರು. ಆಚಾರ್ಯರು ಅವರ ಅನುಮಾನಗಳನ್ನು ಎಲ್ಲ ಖಂಡಿಸಿದರು. ಹೀಗೆ ಅವರಿಬ್ಬರಿಗೂ ನಾಯಕ ಪ್ರತಿನಾಯಕರಿಗೆ ಹೋರಾಟ ನಡೆಯುವಂತೆ 15 ದಿನಗಳ ಕಾಲ ವಾದ ನಡೆಯಿತು. ಕೊನೆಗೆ ತ್ರಿವಿಕ್ರಮ ಪಂಡಿತರು ಸೋತು, ನಾನು ಸೋತೆ ಈ ಯುದ್ಧದಲ್ಲಿ, ಈ ವಾಗ್ವಾದ ಯುದ್ಧದಲ್ಲಿ, ಸ್ವಾಮಿ ಕ್ಷಮಿಸಬೇಕು ನನ್ನ ಹಂಗಂತ ಹೇಳಿ ಆಚಾರ್ಯರ ದಾಸ್ಯವನ್ನು ಯಾಚನೆ ಮಾಡಿದರು. ನನ್ನ ಶಿಷ್ಯನ ಮಾಡಿಕೊಳ್ಳ್ರಿ, ನಿಮ್ಮ ಮತವೇ ಸರಿಯಾದ ಮತ ಹಂಗಂತ ಹೇಳಿಟ್ಟು ಅವರ ಶಿಷ್ಯರಾದರು. ಆಚಾರ್ಯರು ತ್ರಿವಿಕ್ರಮ ಪಂಡಿತರಿಗೆ ವೈಷ್ಣವ ಸಿದ್ಧಾಂತದ ದೀಕ್ಷೆಯನ್ನ ಇಟ್ಟು ತತ್ವ ಉಪದೇಶವನ್ನು ಮಾಡಿ ತಾವು ರಚಿಸಿದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆಯನ್ನು ಬರೆಯಲು ಆಜ್ಞಾಪಿಸಿದರು. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವದೀಪಿಕಾ, ತತ್ವಪ್ರದೀಪ ಎಂಬ ಭಾಷ್ಯ ಟೀಕೆಯನ್ನು ಬರೆದರು. ತ್ರಿವಿಕ್ರಮ ಪಂಡಿತರು ಆಚಾರ್ಯರು ಬರೆದಿರುವ ಗ್ರಂಥಗಳನ್ನ ಎಲ್ಲ ಹೊಗಳಿ ಸ್ಪಷ್ಟವಾದ ಯುಕ್ತಿಗಳಿಂದ ನಮ್ಮಂತಹ ಮಂದ ಮತಿಗಳಿಗೂ ತಿಳಿಯುವಂತೆ ಪರಮತಗಳನ್ನು ಖಂಡಿಸುವ ಮತ್ತೊಂದು ಶ್ರೇಷ್ಠ ಗ್ರಂಥವನ್ನು ಬರೆಯಬೇಕೆಂದು ಬೇಡಿಕೊಂಡರು. ಆಗ ಆಚಾರ್ಯರು ಅನುವ್ಯಾಖ್ಯಾನ ಎಂಬ 4 ಅಧ್ಯಾಯ ರೂಪವಾದ ಬ್ರಹ್ಮಸೂತ್ರಗಳ ಅನುಭಾಷ್ಯವನ್ನು 4 ಮಂದಿ ಶಿಷ್ಯರಿಂದ ಒಂದೇ ಸಮಯದಲ್ಲಿ ಬರೆಸಿದರು. ಇದು ಸಜ್ಜನರಿಗೆ ಸುಧೆ ಆಯಿತು. ಸುಧಾ, ಶ್ರೀಮನ್ನಾಯ ಸುಧಾ ಎಂಬುದು ಇದೆ. ಅಲ್ಲಿ ಹೇಳಿರುವ ಯುಕ್ತಿಗಳನ್ನು ವಿವರಿಸುವ ನ್ಯಾಯ ವಿವರಣ ಎಂಬ ಗ್ರಂಥವನ್ನು ಬರೆದರು. ಹೀಗೆ ಆಚಾರ್ಯರು 37 ಗ್ರಂಥಗಳನ್ನು ಬರೆದು ನಮಗೆ ಕೊಟ್ಟಿದ್ದಾರೆ. ಅಮೂಲ್ಯವಾದದ್ದು ಅದು. ಆಚಾರ್ಯರ ಮಾತಾ ಪಿತೃಗಳ ದೇಹ ಅವಸಾನ ಹೊಂದಿದ ನಂತರ, ಮಾತಾ ಆಚಾರ್ಯರ ಪೂರ್ವಾಶ್ರಮ ತಂದೆ ತಾಯಿಗಳು ದೇಹ ಅವಸಾನ ಹಂಗಂದ್ರೆ ಮರಣ ಹೊಂದಿದ ನಂತರ ಪಾಲಕ ಕ್ಷೇತ್ರದ ಆಚಾರ್ಯರ ಮನೆಯಲ್ಲಿ ಅವರ ಸಹೋದರನು ವಾಸ ಮಾಡ್ತಾ ಇದ್ದನು. ಅದೃಷ್ಟವಶದಿಂದ ಅವರ ಧನ ಧಾನ್ಯಾದಿ ಸಂಪತ್ತೆಲ್ಲವೂ ಹಾಳಾದಾಗ ವಿರಕ್ತನಾಗಿ ಅವನು ಅಣ್ಣಂದಿರಾದ ಆಚಾರ್ಯರ ಹತ್ತಿರ ಬಂದು ತನಗೆ
ಸನ್ಯಾಸ ಕೊಡಬೇಕೆಂದು ಬೇಡಿಕೊಂಡನು. ಆಚಾರ್ಯರು ಸನ್ಯಾಸ ಕೊಡುವುದಕ್ಕೆ ಯೋಗ್ಯ ಕಾಲವನ್ನು ನಿರ್ಧರಿಸಿ ತತ್ಕಾಲದಲ್ಲಿ ಅವನನ್ನು ಹಿಂದಕ್ಕೆ ಕಳಿಸಿದರು. ಊಟ, ನಿದ್ದೆ, ಮಾತು, ನಗು ಎಲ್ಲವನ್ನು ಬಿಟ್ಟು ಆಚಾರ್ಯನ ಅನುಗ್ರಹವನ್ನೇ ಎದುರು ನೋಡುತ್ತಿದ್ದ ತಮ್ಮನಿಗೆ ಆಚಾರ್ಯರು ಪಾಜಕ ಕ್ಷೇತ್ರಕ್ಕೆ ಬಂದು ಸನ್ಯಾಸವನ್ನು ಕೊಟ್ಟು ಮಂತ್ರ ಉಪದೇಶ ಮಾಡಿ ವಿಷ್ಣು ತೀರ್ಥ ಎಂಬ ಆಶ್ರಮ ನಾಮವನ್ನು ಕೊಟ್ಟರು. ವಿಷ್ಣು ತೀರ್ಥರು ಆಚಾರ್ಯರಿಂದ ವೇದಾಂತ ಶಾಸ್ತ್ರವನ್ನು ಕೇಳಿ ಮನನ ಮಾಡಿ ತನ್ನ ಸಮಯವನ್ನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಧ್ಯಾನ ಪ್ರವಚನಗಳನ್ನು ಮಾಡುತ್ತಾ ಇದ್ದರು. ಆಚಾರ್ಯರ ದಯೆಯಿಂದ ಅಪರೋಕ್ಷ ಜ್ಞಾನಿಗಳಾದರು. ಅವರು ಯಾತ್ರೆಯನ್ನು ಮಾಡಿ ಹಿಂತಿರುಗಿ ಬಂದು ಸಹ್ಯ ಪರ್ವತದ ಸಾಲಿನಲ್ಲಿ ಇರುವ ಕುಮಾರ ಪರ್ವತದ ಹತ್ತಿರದಲ್ಲಿಯೇ ಇರುವ ಹರಿಶ್ಚಂದ್ರ ಪರ್ವತವನ್ನು ಹತ್ತಿ ಅಲ್ಲಿ ತಪಸ್ಸು ಮಾಡಲಿಕ್ಕೆ ಆರಂಭಿಸಿದರು. ಅಲ್ಲಿ ಉಪವಾಸದಿಂದ ತಪಸ್ಸನ್ನು ಮಾಡುತ್ತಾ ಭಕ್ತರ ಪ್ರಾರ್ಥನೆಯಂತೆ 5 ದಿನಗಳಿಗೆ ಒಮ್ಮೆ ಸ್ವಲ್ಪ ಪಂಚಗವ್ಯವನ್ನು ಸ್ವೀಕರಿಸುತ್ತಾ ಇದ್ದರು. ಕೊನೆಗೆ ಅದನ್ನು ತ್ಯಜಿಸಿ ನೆಲದ ಮೇಲೆ ತಾನಾಗಿ ಬಿದ್ದ ಬಿಲ್ವ ಎಲೆಗಳು ತಿಂದು ನೀರು ಮಾತ್ರ ಕುಡಿಯುತ್ತಿದ್ದರು. ತುಂಬಾ ಶೀತಲವಾದ ಶಿಲೆಯ ಮೇಲೆ, ಅದು ಕಲ್ಲು ಬಂಡೆ, ಶಿಲೆಯ ಮೇಲೆ ಶೀತಲವಾದ ತಂಪು, ಮೊದಲೇ ಚಳಿ ಪರ್ವದ ಮೇಲೆ, ಬೋರಿ ಶಿಲೆ ಮೇಲೆ ಮಲಗಿದ್ರೆ, ಕಲ್ಲು ಮೇಲೆ ಮಲಗಿದ್ರೆ ಇನ್ನೂ ಚಳಿ ಜಾಸ್ತಿ. ಶಿಲೆ ಮೇಲೆ ಕುಳಿತು ಘೋರ ತಪಸ್ಸನ್ನು ಆಚರಿಸುತ್ತಾ ಶ್ರೀ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿ ಮುಕುಂದನ ಸುಂದರ ರೂಪವನ್ನು ಅಸಂಪ್ರಜ್ಞಾ ಸಮಾಧಿಯಲ್ಲಿ ಕಂಡು ಅಲೌಕಿಕ ಆನಂದವನ್ನು ಅನುಭವಿಸಿದರು. ವಿಷ್ಣು ತೀರ್ಥರು ಅನಿರುದ್ಧ ತೀರ್ಥರೆಂಬ ಪ್ರಿಯ ಶಿಷ್ಯರ ಪ್ರಾರ್ಥನೆಯಂತೆ ಉಡುಪಿಗೂ ಬಂದರು. ಅಲ್ಲಿ ವ್ಯಾಸತೀರ್ಥರು, ಬಾದರಾಯಣ ತೀರ್ಥರು ಎಂಬ ಇನ್ನೊಬ್ಬ ಶಿಷ್ಯರನ್ನು ಕೃಷ್ಣ ಪೂಜೆಗಾಗಿ ನಿಲ್ಲಿಸಿ ಅವರನ್ನು ಅನುಗ್ರಹಿಸಿ ತಾವು ಮನುಷ್ಯರಿಗೆ ಅದೃಶ್ಯರಾಗಿ ಕುಮಾರ ಪರ್ವತವನ್ನು ಹತ್ತಿ ಅಲ್ಲಿಯೇ ದೇಹತ್ಯಾಗ ಮಾಡದೆ ಈಗ ಕೂಡ ತಪಸ್ಸು ಮಾಡುತ್ತಿದ್ದಾರೆ ಎಂಬುದು ಐತಿಹಾಸಿಕವಾಗಿ ಆಗಿದೆ. ಶ್ರೀ ಪೂರ್ಣಪ್ರಜ್ಞರಿಗೆ ಗೋದಾವರಿ ತೀರದ ಪಂಡಿತ ಉತ್ತಮರಾದ ಪದ್ಮನಾಭ ತೀರ್ಥರು ಪ್ರಿಯ ಶಿಷ್ಯರಾಗಿದ್ದರು. ಅವರು ಆಚಾರ್ಯರಲ್ಲಿ ವೇದಾಂತ ಶಾಸ್ತ್ರವನ್ನು ಅಭ್ಯಾಸ ಮಾಡಿ ಅನೇಕ ಮಾಯಾವಾದಿಗಳನ್ನು ಜಯಿಸಿದರು. ಅವರು ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಎಂಬ ವ್ಯಾಖ್ಯಾನವನ್ನು ರಚಿಸಿದರು. ಇವರಲ್ಲದೆ ಆಚಾರ್ಯರಿಗೆ ಭಾರತ ದೇಶದಲ್ಲಿ ಅಲ್ಲಲ್ಲಿ ಬಹುಮಂದಿ ಶಿಷ್ಯರಾದರು. ಅವರಲ್ಲಿ ಋಷಿಕೇಶ ತೀರ್ಥರು, ಜನಾರ್ದನ ತೀರ್ಥರು, ನರಸಿಂಹ ತೀರ್ಥರು, ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ರಾಮತೀರ್ಥರು, ಅಧೋಚ್ಛದ ತೀರ್ಥರು ಮುಖ್ಯರಾಗಿದ್ದರು. ಇವರು ಆಚಾರ್ಯರ ಸಿದ್ಧಾಂತವನ್ನು ಸಾತ್ವಿಕ ಜನತೆಯಲ್ಲಿ ಪ್ರಚಾರಗೊಳಿಸುತ್ತಾ ಆಚಾರ್ಯರು ಅನುಗ್ರಹಿಸಿದ ಪ್ರತಿಮೆಗಳನ್ನು ಪೂಜಿಸುತ್ತಾ ಆಚಾರ್ಯರ ಅಪ್ಪಣೆಯಂತೆ ಶಿಷ್ಯ ಪ್ರಶಿಷ್ಯ ಪರಂಪರೆಯನ್ನು ಮುಂದುವರಿಸುತ್ತಾ ಇದ್ದರು. ಹೀಗೆ ಆಚಾರ್ಯರ ಶಿಷ್ಯ ಪರಂಪರೆಯು ಭಾರತ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇತ್ತು. ಅನೇಕ ಮಂದಿ ಗೃಹಸ್ಥರು ಆಚಾರ್ಯರಿಗೆ ಶಿಷ್ಯರಾಗಿದ್ದರು. ಅವರಲ್ಲಿ ಲಿಕುಚ ವಂಶದ ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರ ತಮ್ಮನಾದ ಶಂಕರಾಚಾರ್ಯರು, ಇವರ ವಂಶದ ಇನ್ನೊಬ್ಬ ಶಂಕರಾಚಾರ್ಯರು ಅದ್ವಿತೀಯ ಪಂಡಿತರಾಗಿ ಶಿಷ್ಯರಿಗೆ ಮಧ್ವಶಾಸ್ತ್ರವನ್ನು ಉಪದೇಶ ಮಾಡುತ್ತಿದ್ದರು. ಲೌಕಿಕರಾದ ಗೃಹಸ್ಥರು ಆಚಾರ್ಯರ ಶಿಷ್ಯರಾಗಿ ಸಜ್ಜನರ ರಕ್ಷಣೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದರು. ಹೀಗೆ ಆಚಾರ್ಯರು ವೈಷ್ಣವ ಸಿದ್ಧಾಂತದಲ್ಲಿ ದೃಢ ನಿಷ್ಠೆಯುಳ್ಳವರಿಗೆಲ್ಲರಿಗೂ
ಶ್ರೀರಾಮನಂತೆ ಮೋಕ್ಷ ಮಾರ್ಗವನ್ನು ತೋರಿಸಿದರು. ಅವರು ಹಳ್ಳಿಗಳಲ್ಲಿಯೂ ವೈಷ್ಣವ ಸಿದ್ಧಾಂತವನ್ನು ಸಾರುತ್ತಾ ತಾಂತ್ಯ ಎಂಬ ಹಳ್ಳಿಯ ಭಕ್ತರ ಪ್ರಾರ್ಥನೆಯಂತೆ ಅಲ್ಲಿಯೇ ಒಂದು ಮಠದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡಿದರು. ಹಂಗಂತ ಈ 15ನೇ ಸರ್ಗ ಇಲ್ಲಿ ಹೀಗೆ ಮುಗಿಸಿದ್ದಾರೆ. ಅದರಲ್ಲಿ ಮೊದಲ ಶ್ಲೋಕ ಈ ಇದಕ್ಕೆ ಬಂದು ವಿಜಯ ಗ್ರಂಥ ನಿರ್ಮಾಣ ಶಿಷ್ಯ ಸಂಪತ್ತು ಹಂಗಂಬೋ ವಿಷಯ ಬಗ್ಗೆ ಈ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಆಚಾರ್ಯರು ಭಾಷ್ಯ ಪ್ರವಚನ ಮಾಡಿದರು. ಮೊದಲ ಶ್ಲೋಕ ಮಾತ್ರ ಹೇಳ್ತಾನೆ, ಆಮೇಲೆ ಬಾಕಿ ಪ್ರತಿ ಶ್ಲೋಕಗಳನ್ನ ಅರ್ಥ ಹೇಳೋ ಸಮಯದಲ್ಲಿ ನಿಮಗೆ ಸಂಪೂರ್ಣ ಅರ್ಥ ಪದಕ್ಕೂ ಅರ್ಥ ಹೇಳ್ತಾನೆ ನಾನು. ಭೂಯೋ ಬೋಧಸ್ತಥೋ ಭೂಯೋ ವ್ಯಾಚಕ್ಯೌ ಭಾಷ್ಯಂ ಅದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂಸ್ ತತ್ರಾಮರಾಲಯೇ ಮುಚ್ಚಿದ್ದಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಪದಕ್ಕೂ ಅರ್ಥ ಹೇಳಿ ಪಾಠದ ರೂಪದಲ್ಲಿ ನಾ ಹೇಳೋತನ. ಈ ಮಧ್ಯ ನವರಾತ್ರಿ ಇವತ್ತಿಂದ ಆರಂಭ, ಅದಕ್ಕೋಸ್ಕರ ಇವತ್ತು ಶುರು ಮಾಡಬೇಕು ಎಂಬಕ್ಕೋಸ್ಕರ ಮೊದಲನೇ 15ನೇ ಸರ್ಗ ಹೇಳಿದ್ದಾನೆ. ಮತ್ತೆ ಇನ್ನೊಂದು 10-15 ನಿಮಿಷ ತಾಳಿ 16ನೇ ಸರ್ಗವನ್ನು ಹೇಳ್ತಾನೆ. ಅದಕ್ಕೆ ಮೇಲೆ ಮೊದಲನೇ ಸರ್ಗದಿಂದ ಶುರು ಮಾಡಿ ಹೇಳ್ತಾನೆ. ಇಲ್ಲ ಡಿಸೆಂಡಿಂಗ್ ಆರ್ಡರ್ಲಿಯೇ ಹೇಳ್ತಾನೆ, ಹೇಗೆ ಅನುಕೂಲ ಆಗುತ್ತೆ ಅದಕ್ಕೆ ತಕ್ಕಂಗೆ ಮಾಡ್ತಾನೆ. ಹರೆಯೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.